40 ಕೋಟಿ ಅನುದಾನದಲ್ಲಿ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಕೊರಟಗೆರೆ ಕ್ಷೇತ್ರದ ಅಭಿವೃದ್ಧಿಗೆ 218 ಕೋಟಿ ಅನುದಾನದ ಹಣ ತಂದಿದ್ದೇನೆ. ಕಾನೂನು ಸುವ್ಯವಸ್ಥೆ ಕಾಪಾಡುವುದು, ಕ್ಷೇತ್ರದ ಅಭಿವೃದ್ಧಿ ಮಾಡುವುದು ನನ್ನ ಗುರಿ. ಈ ಬಾರಿ ಮಳೆಗಾಲಕ್ಕೆ ತುಮಕೂರು ಜಿಲ್ಲೆಯ ಅರಸೀಕೆರೆಗೆ ನೀರು ಬರುವ ನಿರೀಕ್ಷೆ ಇದೆ. ಈ ವಿಚಾರದಲ್ಲಿ ನಮ್ಮ ನೀರಾವರಿ ಸಚಿವರು ಹಾಗೂ ಡಿಕೆ ಶಿವಕುಮಾರ್ ಅವರು ಸಹ ಕೇಂದ್ರದ ಜೊತೆ ಮಾತನಾಡಿದ್ದಾರೆ. ತೋವಿನಕೆರೆ ಆಸ್ಪತ್ರೆ ಪೂರ್ಣಗೊಂಡಿದೆ ಹಾಗೂ ಕೊರಟಗೆರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಜಾಗಕ್ಕೆ ಭೂಮಿ ಪೂಜೆ ಮಾಡಬೇಕಿದೆ. ಆರೋಗ್ಯ ಸಚಿವರೊಂದಿಗೆ ಶೀಘ್ರದಲ್ಲಿ ಉದ್ಘಾಟನೆ, ಭೂಮಿ ಪೂಜೆ ಎರಡೂ ಕೆಲಸ ಮಾಡಲಿದ್ದೇವೆ. ಈ ವಿಚಾರದಲ್ಲಿ ಈಗಾಗಲೇ ಆರೋಗ್ಯ ಸಚಿವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದೇನೆ. ಈ ವರ್ಷ ಒಂದು ಹೊಸದಾಗಿ ವಿದ್ಯಾರ್ಥಿ ನಿಲಯ ನಿರ್ಮಾಣ ಮಾಡಲು ಹೊರಟಿದ್ದೇವೆ. ಈ ಹಾಸ್ಟೆಲ್ ತೋವಿನಕೆರೆ ಭಾಗ ಅಂದರೆ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶ ಆಗಿದೆ. ಹಾಗಾಗಿ ಆ ಭಾಗದ ಕಾರ್ಮಿಕರ ಮಕ್ಕಳಿಗೆ ಅನುಕೂಲ ಮಾಡಿಕೊಡುವ ವಿಚಾರವಾಗಿ ಈ ವಿದ್ಯಾರ್ಥಿ ನಿಲಯ ನಿರ್ಮಾಣ ಮಾಡಲು ತೀರ್ಮಾನ ಮಾಡಲಾಗಿದೆ. ಕೆಎಸ್ಆರ್ಪಿಯಿಂದ ತುಂಬುಗಾನಹಳ್ಳಿವರೆಗೆ ರಸ್ತೆ, ಹುಲಿಕುಂಟೆಯಿಂದ ಬಿಡಿಪುರ ರಸ್ತೆ, ಅಕಿರಾಪುರ ಲಿಂಗಾಪುರ ರಸ್ತೆಯಿಂದ ಚಿಂಪುಗಾನಹಳ್ಳಿವರೆಗೆ ರಸ್ತೆ, ಸಿರಿಗೋನಹಳ್ಳಿ ಚೆಕ್ ಡ್ಯಾಂ, ಕಂಬ್ರಿಡ್ಜ್, ಲಂಕೇನಹಳ್ಳಿ ಚೆಕ್ ಡ್ಯಾಂ, ಕಂಬ್ರಿಡ್ಜ್, ದೊಡ್ಡ ಸಾಯಿಗೆರೆಯಿಂದ ಬಿಡಿಪುರ ರಸ್ತೆ ಅಭಿವೃದ್ಧಿ, ಶಕುನಿ ತಿಮ್ಮನಹಳ್ಳಿ ಚೆಕ್ ಡ್ಯಾಂ, ಕಂಬ್ರಿಡ್ಜ್, ಹೊಳವನಹಳ್ಳಿಯಿಂದ ಬಿಡಿಪುರ ಚೆಕ್ ಡ್ಯಾಂ, ಕಂಬ್ರಿಡ್ಜ್ ಈ ಎಲ್ಲಾ ಹಳ್ಳಿಗಳ ರಸ್ತೆ ಹಾಗೂ ಚೆಕ್ ಡ್ಯಾಂಗಳ ಅಭಿವೃದ್ಧಿಗೆ ಇಂದು ಗೃಹ ಸಚಿವ ಪರಮೇಶ್ವರ್ ಭೂಮಿ ಪೂಜೆ ನೆರವೇರಿಸಿ ಕೆಲಸ ಆದಷ್ಟು ಬೇಗ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ದುಬೈನಲ್ಲಿ ಇರುವ ಕನ್ನಡಿಗರನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರಲು ಈಗಾಗಲೇ ಕೇಂದ್ರದೊಂದಿಗೆ ಮಾತನಾಡಿದ್ದೇವೆ. ಶೀಘ್ರವಾಗಿ ಎಲ್ಲಾ ಕನ್ನಡಿಗರನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆದುಕೊಂಡು ಬರುವ ಎಲ್ಲಾ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗೃಹ ಸಚಿವರೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್, ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವಥ್ ನಾರಾಯಣ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಜಯಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಸತೀಶ್ ಎಸ್, ಕೊರಟಗೆರೆ. ಮಕ್ಕಳಿಗೆ ಮೊಬೈಲು, ಇಂಟರ್ನೆಟ್ಟು ಸಿಗಬಾರದು ಅನ್ನೋ ಉದ್ದೇಶಕ್ಕೆ ಆ ಚರ್ಚೆ ನಡೀತಾ ಇದೆ. ನಾವು ಅಂತಿಮವಾಗಿ ಇನ್ನು ಕೇಂದ್ರ ಸರ್ಕಾರ ತೀರ್ಮಾನ ತಗೋಬೇಕು, ಆನಂತರ ರಾಜ್ಯ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ. ಚರ್ಚೆ ಅಂತೂ ಪ್ರಾರಂಭ ಆಗಿದೆ. ಬೇರೆ ಬೇರೆ ದೇಶಗಳಲ್ಲಿ ಈಗಾಗಲೇ ಅನೇಕ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಮಾಡಿದ್ದಾರೆ, ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ ಮತ್ತು ಅಮೆರಿಕದಲ್ಲೂ ಕೆಲವು ಸ್ಟೇಟ್ಗಳು ಮಾಡಿದ್ದಾವೆ ಅಂತ ಕೇಳಿದ್ದೀನಿ. ಆದರೆ ಉದ್ದೇಶ ಏನಂದರೆ ಮಕ್ಕಳಿಗೆ ಇಂಟರ್ನೆಟ್ಟು, ಬೇಡವಾದಂಥ ಮಾಹಿತಿಗಳು, ಬೇಡವಾದಂಥ ವಿಚಾರಗಳು ಇವೆಲ್ಲ ಆಕ್ಸೆಸ್ ಆಗುತ್ತೆ ಅವರಿಗೆ. ಅದನ್ನೆಲ್ಲ ನೀವು ಆಕ್ಸೆಸ್ ಆಗಬಾರ್ದು ಅಂತೇಳಿ ಆ ದೇಶದಲ್ಲಿ ಮಾಡಿದ್ದಾರೆ. ನಮ್ಮ ದೇಶದಲ್ಲೂ ನಾವು ಚಿಂತನೆ ಮಾಡ್ತಾ ಇದ್ವಿ, ಒಂದು ವೇಳೆ ಫೈನಾಲಿಟಿ ಬಂದು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಮಾಡ್ತೀವಿ, ನಾವು ಮಾಡ್ತೀವಿ. ಅದು ಮುಗಿದ್ರೆ ತುಮಕೂರಿಗೆ ನೀರು ಬರುತ್ತೆ. ಇಲ್ಲಿಂದ ಮುಂದಕ್ಕೆ ಕೊಟ್ಟಿಗೆಗೂ ಇದಕ್ಕೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು. ಅದಕ್ಕೆ ಈಗಾಗಲೇ ಕ್ಯಾಬಿನೆಟಲ್ಲೂ ಕೂಡ ಎಕ್ಸ್ಪ್ರೆಸ್ ಅಂದರೆ ಪೈಪ್ಲೈನ್ ಹಾಕಿ ಮೊದಲು ಅಲ್ಲಿ ಕೊಟ್ಬಿಡಿ, ಆಮೇಲೆ ನೀವು ತಗೊಳ್ಳಿ ಅನ್ನೋ ಥರ ಚರ್ಚೆ ಆಗಿದೆ. ಅಂದರೆ ಆ ಕಡೆಯಿಂದ ಕೊಟ್ಕೊಂಡು ಬನ್ನಿ, ಇಲ್ಲಿ ಬರೋದಾದರೆ ಅಲ್ಲಿಂದ ಕೊನೆಯಿಂದ ಕೊಟ್ಕೊಂಡು ಬನ್ನಿ. ಸೊ ಅದೊಂದಷ್ಟು ಚರ್ಚೆ ಆಗಿದೆ. ಅದು ನೀರು ಬರುವ ಸಂದರ್ಭದಲ್ಲಿ ಆ ತೀರ್ಮಾನಗಳಾಗ್ತವೆ. ಕೋಟಿ ರೂಪಾಯಿ ಒಟ್ಟು ಈ ವರ್ಷ ಅಂದರೆ ಕಳೆದ ಬಡ್ಜೆಟ್ನಿಂದ ಈ ಬಡ್ಜೆಟ್ವರೆಗೂ ನಮ್ಮ ಕ್ಷೇತ್ರಕ್ಕೆ ಮಂಜೂರಾತಿ ಆಗಿರೋದು ಕಾಮಗಾರಿ. ಅದರಲ್ಲಿ 40 ಕೋಟಿ, ಈಗ ಇವತ್ತು ಒಂದೇ ದಿವಸ 40 ಕೋಟಿ ಕೋಟಿಗಳಾಗಿದೆ. ಇದಲ್ಲದೆ ಇದು ಬಡ್ಜೆಟ್ ಪ್ರೊವಿಷನ್ಸ್ ಅಲ್ಲದೆ ಬೇರೆ ಬೇರೆ ಕೆಲಸಗಳಾಗಿದ್ದಾವೆ. ರಸ್ತೆಗಳಾಗಿದ್ದಾವೆ, ಶಾಲಾ ಕಟ್ಟಡಗಳಾಗಿದ್ದಾವೆ, ಆಮೇಲಿಂದ ಬ್ಯಾರೇಜ್ಗಳಾಗಿದ್ದಾವೆ, ಅವೆಲ್ಲ ಆಗಿದ್ದಾವೆ. ಅದನ್ನು ಬಿಟ್ಟು ನಾನು ಹೇಳ್ತಾ ಇರೋದು 215 ಕೋಟಿ ಬರೀ ಈಗಿನ ಇದರಲ್ಲಿ ಆಗಿದೆ. ದುಬೈನಲ್ಲಿ, ಬಹ್ರೈನ್ನಲ್ಲಿ, ಸೌದಿ ಅರೇಬಿಯಾದಲ್ಲಿ, ಇರಾನ್ನಲ್ಲಿ ಅಲ್ಲಿ ಯಾರೆಲ್ಲ ಸಿಕ್ಕಾಕೊಂಡಿದ್ದಾರೆ ಅವರನ್ನು ಸುರಕ್ಷತೆಯಿಂದ ಕರ್ನಾಟಕಕ್ಕೆ ವಾಪಸ್ ಕರ್ಕೊಂಡು ಬರೋದಕ್ಕೆ ಕರ್ನಾಟಕ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರನೂ ಬರೆದಿದೆ
ಮತ್ತು ನಮ್ಮ ಆತಂಕವನ್ನು ಕೂಡ ನಾವು ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಜೈಶಂಕರ್ ಅವರು ಹೇಳಿದ ಪ್ರಕಾರ ಅವರು ಸ್ಪೆಷಲ್ ಫ್ಲೈಟನ್ನು ಮಾಡಿ ಭಾರತೀಯರನ್ನ ಇಲ್ಲಿಗೆ ಕರ್ಕೊಂಡು ಬರೋದಕ್ಕೆ ಏರ್ಪಾಟ್ ಮಾಡೋದಕ್ಕೆ ಆಯಾಯ ದೇಶದ ಡಿಪ್ಲೊಮ್ಯಾಟ್ಸ್ ಜೊತೆ ಮಾತಾಡ್ತಾ ಇದ್ದೀವಿ. ಅದು ಯಾವಾಗ ಸಾಧ್ಯ ಆಗುತ್ತೆ ಆವಾಗ ಕರ್ಕೊಂಡು ಬರ್ತಾರೆ. ನಮ್ಮವರು ಯಾರು ಸಿಕ್ಕಾಕ್ಕೊಂಡಿದ್ದಾರೆ ಅವರಿಗೆ ನಮ್ಮ ಶಾಸಕರುಗಳು, ಬಿಸ್ನೆಸ್ ಕಮ್ಯುನಿಟಿ ಮತ್ತು ಬೇರೆ ಬೇರೆ ಇವರೆಲ್ಲ ಇದ್ದಾರೆ, ಟೂರ್ ಹೋಗಿದ್ದವರು. ಈಗ ನಾನು ನಮ್ಮ ಶಾಸಕರು ಭೋಜೇಗೌಡರು ಅಂತ ವಿಧಾನ ಪರಿಷತ್ತಿನ ಸದಸ್ಯರು, ಅವ್ರಿಗೆ ನಾನು ನೇರವಾಗಿ ಮಾತಾಡಿದೆ. ನಾವು ಸುರಕ್ಷಿತವಾಗಿ ಸದ್ಯಕ್ಕಂತೂ ಇದ್ದೀವಿ, ಆದರೆ ನಮ್ಮ ಎದುರುಗಡೆನೇ ಅವರು ಸ್ವಲ್ಪ ದೂರದಲ್ಲಿ ಮಿಸೈಲ್ಸ್ ಎಲ್ಲ ಬಿದ್ದಿದ್ದು ನಮಗೆ ಕಾಣಿಸ್ತು. ನಮ್ಮನ್ನೆಲ್ಲ ಬಂಕರ್ನಲ್ಲಿ ಕರ್ಕೊಂಡು ಹೋಗಿ ಇರಿಸಿದ್ರು. ಆಮೇಲೆ ಸಂಜೆ ಆದಮೇಲೆ ಬೆಳಗ್ಗೆ ಬಂದರು ಅಂತೆಲ್ಲ ಏನೋ ಹೇಳ್ತಾ ಇದ್ರು. ಇನ್ನೂ ಕೆಲವರು ಶಾಸಕರು ಸಿಕ್ಕಾಕೊಂಡಿದ್ದಾರೆ. ಅವ್ರನ್ನೆಲ್ಲ ಸುರಕ್ಷಿತವಾಗಿ ಕರ್ಕೊಂಡು ಬರೋದಕ್ಕೆ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಅದು ಇಂಟರ್ನ್ಯಾಷನಲ್ ಇಶ್ಯೂ ಆದದ್ರಿಂದ ನಾವು ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡ್ತೀವಿ. ಹೆಲ್ತ್ ಡಿಪಾರ್ಟ್ಮೆಂಟು ಬೇರೆ. ಅದರಲ್ಲಿ ಏನಾಗಿದೆ ಅಂದರೆ, ಈಗ ನಮಗೆ ಒಂದು ಗೋವಿನಕೆರೆ ಆಸ್ಪತ್ರೆಯನ್ನು ಅಪ್ಗ್ರೇಡ್ ಮಾಡಿದ್ದಾರೆ, 36 ಕೋಟಿ. ಅದು ಕಂಪ್ಲೀಟ್ ಆಗಿದೆ. ಸ್ವಲ್ಪ ದಿವಸದಲ್ಲೇ ಹೆಲ್ತ್ ಮಿನಿಸ್ಟ್ರು ಸಮಯ ಕೊಟ್ಟರೆ ಅದು ಆಗುತ್ತೆ, ಉದ್ಘಾಟನೆ ಆಗುತ್ತೆ. ಮತ್ತು ನಮಗೆ ಕೊರಟಗೆರೆ ಆಸ್ಪತ್ರೆ ಅದು ಒಂದು 36 ಕೋಟಿನ 40 ಕೋಟಿಗೂ ಮಂಜೂರಾಗಿದೆ. ಅದು ಕೂಡ ಈಗ ಡಿಗಲ್ ಆಗಬೇಕು. ಜಾಗದ್ದೊಂದು ಸ್ವಲ್ಪ ನಮಗೆ ಫೈನಲ್ ಮಾಡೋದಕ್ಕೆ ಇದಿರಲಿಲ್ಲ, ಯಾಕಂದರೆ ಅಬೆಟ್ಟಿಂಗ್ ಟೀಡರ್ ರೋಡ್ ಆಗ್ತಿಲ್ಲ ಅಂತ ಹೇಳಿ ಕೆಲವರು ಹೇಳಿದ ಮೇಲೆ ಈಗ ಅದನ್ನು ರೋಡಿಗೆ ಸ್ವಲ್ಪ ಕನೆಕ್ಟಿವಿಟಿ ತೊಗೊಂಡು ಅಲ್ಲಿ ಮಾಡ್ತೀವಿ. ಗೋವಿನಕೆರೆದು ಅದು ಒಂದೇ ದಿವಸ ಆಗಬೇಕು ಅಂತ, ಒಂದು ಒಡಿಗಲ್ ಆಗಬೇಕು, ಒಂದು ಉದ್ಘಾಟನೆ ಆಗಬೇಕು. ಇದ್ರ ಜೊತೆಗೆ ನಮಗೆ ಇದು ಯಾವುದು ಕೋಳಾಲದು ಕೂಡ ಅಪ್ಗ್ರೇಡ್ ಆಗಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ನಾನೀಗಾಗಲೇ ಮಾನ್ಯ ಆರೋಗ್ಯ ಸಚಿವರನ್ನು ಮನವಿ ಮಾಡಿದ್ದೀನಿ. ಅವರು ಈ ವರ್ಷದ ಬಡ್ಜೆಟ್ನಲ್ಲಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಈ ವರ್ಷದ ಬಡ್ಜೆಟ್ನಲ್ಲಿ ಆಗುತ್ತೆ. ಅದಾದರೆ ನಮಗೆ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಆಸ್ಪತ್ರೆಗಳಿಗೂ ಕೂಡ ಹುಬ್ಳಿ ಹೆಡ್ ಕ್ವಾರ್ಟರ್ಸ್ನಲ್ಲಿರೋ ಆಸ್ಪತ್ರೆ ಚೆನ್ನಾಗಾಗ್ತದೆ. ಆಮೇಲೆ ನಮಗೆ ವಿಶೇಷವಾಗಿ ಒಂದು ಹಾಸ್ಟೆಲ್ ಮಂಜೂರು ಮಾಡಿಕೊಟ್ಟಿದ್ದಾರೆ ಲೇಬರ್ ಡಿಪಾರ್ಟ್ಮೆಂಟ್, 32 ಕೋಟಿ. ಅದನ್ನು ನಾವು ಈಗ ಅಲ್ಲಿ ಗೋವಿನಕೆರೆ ಆಸ್ಪತ್ರೆ ಏನು ಕಟ್ಟಿದ್ದೀವಿ ಅದರ ಪಕ್ಕದಲ್ಲೇ ಜಾಗ ಇದೆ, ಅಲ್ಲಿಗೆ ಹಾಕಬೇಕು ಅಂತ. ಅದು ಬೇರೆ ಕಡೆ ಕೊಟ್ಟಿದ್ದಾರೆ, ಆದರೆ ಈಗ ನಾವು ಅಲ್ಲಿ ಶಿಫ್ಟ್ ಮಾಡ್ಕೋಬೇಕು ಅದನ್ನು ಅಂತ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಯಾಕಂದರೆ ಅಲ್ಲಿ ಇಂಡಸ್ಟ್ರಿ ನಲ್ಲಿರುವ ಮಕ್ಕಳಿಗೆ ಆ ಹಾಸ್ಟೆಲ್ಲು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ. ಇಂಡಸ್ಟ್ರಿಗಳು ಬಂದಿರೋದೆಲ್ಲ ಆ ಭಾಗಕ್ಕೆ, ಏನು ವಸಂತ ನರಸಾಪುರ ಆ ಭಾಗಕ್ಕೆ. ಅದಕ್ಕಾಗಿ ಅಲ್ಲಿಗೆ ಅನುಕೂಲ ಆಗುತ್ತೆ ಅಂತ ಇಲ್ಲಿ ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ ಇದೆಯಲ್ಲ ಹಾಸ್ಟೆಲ್, ಅಲ್ಲಿ ಲೊಕೇಟ್ ಮಾಡೋಣ ಅಂತ ಮಾಡಿದ್ದೆವು. ಬಟ್ ಅಲ್ಲೇನು ಉಪಯೋಗ, ಲೇಬರ್ ಕ್ಲಾಸ್ ಮಕ್ಕಳು ಅಲ್ಲಿರೋ ಹೆಚ್ಚಿಲ್ಲ, ಅದಕ್ಕೆ ನಾವು ಅಲ್ಲಿ ಶಿಫ್ಟ್ ಮಾಡೋದು ಅಂತ ಮಾಡಿದ್ದೀವಿ. ಅದಕ್ಕೂ ಕೂಡ ಇನ್ನೂ ಅಡಿಗೆಲ್ ಹಾಕಿಲ್ಲ, ಆಗ್ತೀವಿ. ಲೋಕಸಭಾ ಕ್ಷೇತ್ರದಲ್ಲಿ ಅನೇಕ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡಿದ್ದೇವೆ. ಕೊರಟಗೆರೆ ಕ್ಷೇತ್ರಕ್ಕೆ ಈ ಬಾರಿ ಅಂದರೆ ಕಳೆದ ಬಡ್ಜೆಟ್ಟಿಂದ ಈ ಬಡ್ಜೆಟ್ಟಿನವರೆಗೆ ಸುಮಾರು 218 ಕೋಟಿ ರೂಪಾಯಿ ಮಂಜೂರಾಗಿದೆ. ಅದರಲ್ಲಿ ಇವತ್ತು ಒಂದೇ ದಿವಸ ಸುಮಾರು 40 ಕೋಟಿ ರೂಪಾಯಿಗೆ
ಅಡಿಗಲ್ಲು ಹಾಕಿದ್ದೀವಿ, ಉದ್ಘಾಟನೆ ಕೂಡ ಕೆಲವು ಮಾಡಿದ್ದೀವಿ. ಇನ್ನು 178 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಅಡಿಗಲ್ಲು ಹಾಕಬೇಕು, ಕೆಲಸಗಳನ್ನ ಪ್ರಾರಂಭ ಮಾಡಬೇಕು. ವಿವಿಧ ಹಂತದಲ್ಲಿ ಇರೋದ್ರಿಂದ ಅವುಗಳನ್ನೆಲ್ಲ ಹಂತ ಹಂತವಾಗಿ ನಾವು ಪ್ರಾರಂಭ ಮಾಡ್ತೀವಿ. ಬಹಳ ಮುಖ್ಯವಾಗಿ ಇವತ್ತು ಕಳೆದ ಬಾರಿ ಮಳೆ ಬಂದಾಗ ಕೆಲವು ಬ್ರಿಡ್ಜ್ಗಳು ಕೊಚ್ಕೊಂಡೋಗಿತ್ತು. ಅವುಗಳಿಗೆ ನಾವು ಬರೀ ಬ್ರಿಡ್ಜನ್ನು ಕಟ್ಟಿದರೆ ಸಾಲದು, ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟಿದರೆ ನೀರು ಕೂಡ ನಿಲ್ಲುತ್ತೆ, ವಾಟರ್ ಟೇಬಲ್ಲು ಉತ್ತಮ ಆಗುತ್ತೆ ಅಂತಕ್ಕಂಥ ಕಾರಣದಿಂದ ಇವತ್ತು ಒಂದು 7-8 ಕಾಮಗಾರಿಗಳು ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಅಡಿಗಲ್ಲು ಹಾಕಿದೆ. ಉದಾಹರಣೆಗೆ ಶಕುಂತಿಮ್ಮನಹಳ್ಳಿ ಹತ್ರ ಏನು ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದೆ, 450 ಲಕ್ಷ, 4.25 ಕೋಟಿ. ಆಮೇಲೆ ಒಳವನಹಳ್ಳಿ ಬಿಡಿಪುರ ರಸ್ತೆ ಹತ್ರ ಅದು ಬ್ರಿಡ್ಜ್ ಕಮ್ ಬ್ಯಾರೇಜು 8 ಕೋಟಿ. ಚೆಕ್ ಡ್ಯಾಮ್ ಅದು ಕೂಡ ಬ್ರಿಡ್ಜು ಕಮ್ ಬ್ಯಾರೇಜ್ 450 ಲಕ್ಷ, 4.25 ಕೋಟಿ. ಅದೇ ಪ್ರಕಾರ ಇನ್ನು ರಸ್ತೆ ಕಾಮಗಾರಿಗಳು 3 ಕೋಟಿ, 4 ಕೋಟಿ, 1.5 ಕೋಟಿ, ಈ ರೀತಿ ಸುಮಾರು 40 ಕೋಟಿಗೆ ಇವತ್ತು ಅಡಿಗಲ್ಲು ಹಾಕಿದ್ದೇವೆ. ಅವುಗಳು ಎಸ್ಟಿಮೇಟ್ಗಳು ಆದಂಗೆ ನಾವು ಅದನ್ನು ಅಡಿಗಲ್ಲು ಹಾಕ್ತೀವಿ. ಮಂಜೂರಾತಿ 218 ಕೋಟಿಗೆ ಮಂಜೂರಾತಿ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರಕ್ಕೆ. ಮುಂದೆ ಬಡ್ಜೆಟ್ನಲ್ಲಿ ಯಾವ ರೀತಿ ಹಣ ಬರುತ್ತೆ ಅದನ್ನು ನೋಡ್ಕೊಂಡು ಮುಂದಿನ ವರ್ಷದ ಬಡ್ಜೆಟ್ನಲ್ಲೂ ಕೂಡ ನಮಗೆ ಹೆಚ್ಚು ಹಣ, ಅಂದರೆ ನಮಗೆ ಬೇಕಾದಂಥ ಕೆಲಸ ಕಾರ್ಯಗಳಿಗೆ ನಾವು ಕೇಳಿದ್ದೇವೆ. ಆ ಭಾಗದಲ್ಲಿ ಕೋರಾ, ತೋವಿನಕೆರೆ ಆ ಭಾಗದಲ್ಲಿ ಕೂಡ ಇನ್ನೂ ಹೆಚ್ಚು ಕಾಮಗಾರಿಗಳಿಗೆ ಮಂಜೂರಾತಿ ಕೇಳಿದ್ದೇವೆ. ಇನ್ನು 178 ಕೋಟಿ ಇದರಲ್ಲಿ ಈ ವರ್ಷದಲ್ಲಿ ಇರತಕ್ಕಂಥ ಬಾಕಿಯಲ್ಲಿ ಆ ಭಾಗಕ್ಕೂ ಕೂಡ ಕೊಟ್ಟಿದ್ದೇವೆ. ಮತ್ತು ಅಲ್ಲಿ ಕೂಡ ಅಡಿಗಲ್ಲು ಹಾಕ್ತೀವಿ. ಬಹುಶಃ ಇನ್ನು ಸೆಷನ್ ಬರ್ತಾ ಇರೋದ್ರಿಂದ ಸೆಷನ್ ಮಧ್ಯದಲ್ಲಿ ಅಥವಾ ನಂತರ ಆ ಭಾಗಕ್ಕೆ ನಾನು ಹೋಗಿ ಅಲ್ಲಿ ಅಡಿಗಲ್ಲು ಹಾಕ್ತೀನಿ. ಭಾಳ ಮುಖ್ಯವಾಗಿ ನಮಗೆ ಎತ್ತಿನೊಳೆ ಯೋಜನೆ ಸುಮಾರು 69 ಕೆರೆಗಳಿಗೆ ನೀರು ತುಂಬಿಸುವಂಥದ್ದು ನನ್ನ ದೃಷ್ಟಿಯಲ್ಲಿ ಬಹಳ ಉತ್ತಮವಾದಂಥ ಕೆಲಸ. ಅದು ನಮಗೆ ಈಗಾಗಲೇ ನಾವು ಮಲ್ಟಿವಿಲೇಜ್ ಸ್ಕೀಮ್ನಲ್ಲಿ 69 ಕೆರೆಗೆ ನೀರು ತುಂಬಿಸೋದಕ್ಕೆ ಪೈಪ್ಗಳನ್ನು ಹಾಕಿ, ಕೆರೆಯಿಂದ ಕೆರೆಗೆ ನೀರು ಹೋಗಿ ತುಂಬೋದಕ್ಕೆ ಪೈಪ್ಗಳನ್ನು ಹಾಕುವಂಥದ್ದಕ್ಕೆ ಮಾನ್ಯ ಮೈನರ್ ಇರಿಗೇಷನ್ ಸಣ್ಣ ನೀರಾವರಿ ಸಚಿವರೇ ಬಂದು ಅಡಿಗಲ್ಲು ಹಾಕಿದ್ದಾರೆ. ಆ ಕೆಲಸ ನಡೀತಾ ಇದೆ. ಇನ್ನು ಮೇಜರ್ ಇರಿಗೇಷನ್ ವತಿಯಿಂದ ಎತ್ತಿನೊಳೆ ಯೋಜನೆ ಏನು ನಡೀತಾ ಇದೆ ಅದು ಸುಮಾರು ಈ ವರ್ಷದ ಮಳೆಗಾಲಕ್ಕೆ ಜೂನ್ ಜುಲೈ ಹೆಚ್ಚು ಕಡಿಮೆ ಅರಸೀಕೆರೆಗಂತೂ ಬರುತ್ತೆ. ತುಮಕೂರಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕೆಂದರೆ ಮಧ್ಯದಲ್ಲಿ ಒಂದಿಷ್ಟು ಫಾರೆಸ್ಟ್ ಏರಿಯಾದಲ್ಲಿ ನಮಗೆ ಇನ್ನೂ ಕೂಡ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಕೇಂದ್ರ ಸರ್ಕಾರದ ಕ್ಲಿಯರೆನ್ಸ್ ಸಿಕ್ಕಿದರೆ ಈ ವರ್ಷದ
ಮಳೆಗಾಲದಷ್ಟೊತ್ತಿಗೆ ನಮಗೆ ತುಮಕೂರಿಗೂ ಕೂಡ ನೀರು ಬರೋ ಸಾಧ್ಯತೆ ಇದೆ. ಆದರೆ ಅದೊಂದಿಷ್ಟು ಹೆಚ್ಚಿರೋದ್ರಿಂದ ಅದನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ನೀರಾವರಿ ಸಚಿವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು 2-3 ಬಾರಿ ಕೇಂದ್ರ ಸಚಿವರನ್ನು ಭೇಟಿ ಮಾಡಿದ್ದಾರೆ. ನಮಗೆ ಅದು ಕ್ಲಿಯರೆನ್ಸ್ ಸಿಕ್ಕಿದ್ದ ತಕ್ಷಣ ಆ ಕೆಲಸ